ನಾಪತ್ತೆಯಾಗಿದ್ದಾರೆ, ಊರು ಬಿಟ್ಟಿದ್ದಾರೆ, ಸತ್ತಿದ್ದಾರೆ, ಸುಳ್ಳು ಮತದಾರರು ಎಂದು ಪಶ್ಚಿಮ ಬಂಗಾಳದ ಎಸ್ಐಆರ್ ವಿಶೇಷ ಮತಪಟ್ಟಿ ಪರಿಷ್ಕರಣೆಯಡಿ 58 ಲಕ್ಷ ಮತದಾರರ ಹೆಸರನ್ನ ಕೈಬಿಡಲಾಗಿದೆ. ಎಸ್ಐಆರ್ ವಿಶೇಷ ಮತಪಟ್ಟಿ ಪರಿಷ್ಕರಣೆಯ ಕರಡು ಪಟ್ಟಿ ಪ್ರಕಟಿಸಲಾಗಿದ್ದು, ಪಡುವಣ ಬಂಗಾಳದಲ್ಲಿ ಮತ ದಿಗಿಲು ಎದ್ದಿದೆ. ಅಕ್ರಮ ವಲಸೆಗಾರರು ನಾಪತ್ತೆಯಾಗಿದ್ದಾರೆ, ಊರು ಬಿಟ್ಟಿದ್ದಾರೆ, ಸತ್ತಿದ್ದಾರೆ, ಸುಳ್ಳು ಮತದಾರರು ಎಂಬೆಲ್ಲ ಕಾರಣವನ್ನ ನೀಡಿ 58 ಲಕ್ಷ ಮತದಾರರ ಹೆಸರನ್ನ ನೀಡಲಾಗಿದೆ. ಇದು ಸಕಾರಣವಲ್ಲ, ದುಷ್ಕರಣ ಎಂದು ತೃಣಮೂಲ ಕಾಂಗ್ರೆಸ್ ಪಕ್ಷದವರು ಆರೋಪವನ್ನ ಮಾಡಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ಹೆಸರು ತೆಗೆಯುವುದು ಹೊಸದಲ್ಲವಾದರೂ ಒಮ್ಮೆಗೆ ಬಹುಲಕ್ಷ ಹೆಸರು ನೀಗಿರುವುದು ವಿವಾದಕ್ಕೆ ಕಾರಣವಾಗಿದೆ. ಮತದಾರರು ತಮ್ಮ ಹೆಸರು ತಪ್ಪಾಗಿ ನೀಗಲಾಗಿದೆ ಎಂದು ತಿಳಿಸಿ ಮತ್ತೆ ಮತದಾರರ ಪಟ್ಟಿಯಲ್ಲಿ ಸ್ಥಾನ ಪಡೆಯಲು 1 ತಿಂಗಳ ಕಾಲಾವಕಾಶ ನೀಡಲಾಗಿದೆ. ನೀಗಲಾದ ಸರಿಯಾದ ಸಂಖ್ಯೆ 58,20,898. ಹೆಸರು ಕಳೆದುಕೊಂಡವರು ಸಕಾರಣ ನೀಡಿ 2020 ಜನವರಿ 15ರೊಳಗೆ ಮಾಹಿತಿ ನೀಡಿ ಮತ್ತೆ ಮತದಾರರ ಪಟ್ಟಿಗೆ ಬರಲು ಅವಕಾಶವಿದೆ.